1850 ಸುಮಾರಿಗೆ ಈ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದಂತಹ ಭಾಗ ಇದು. ಅಲ್ಲಿಯ ಶಾಸನ ಸಭೆಯಲ್ಲಿ ಒಂದು ಕಾನೂನು ಪಾಸ್ ಆಗ್ತದೆ. ದಕ್ಷಿಣ ಮಹಾರಾಷ್ಟ್ರ ಅಂತ ನೀವು ಕರೆದು ಇಲ್ಲಿ ಮರಾಠಿ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ಇಲ್ಲಿಯ ಬಹುಭಾಷಿಕರು ಕನ್ನಡದವರು, ಕನ್ನಡವನ್ನೇ ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ಸಿಗಬೇಕು, ಕನ್ನಡಕ್ಕೆ ಪ್ರಾಮುಖ್ಯತೆ ಅನ್ನೋದು ಸಿಗಬೇಕು, ಕನ್ನಡ ಶಾಲೆಗಳೇ ಹೆಚ್ಚು ಇಲ್ಲಿ ಪ್ರಾರಂಭ ಆಗಬೇಕು ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಗೋಪುರ ಥರ ಇದೆ, ಅಂದರೆ ಒಂದು ಕೋಟೆ, ಅರಮನೆಗೆ ಒಂದು ಕೋಟೆಗೆ ಒಂದು ಗುರ್ತು ಥರ ಇದೆ, ಕಾವಲು ಗೋಪುರ ಥರ ಆ ಮಾದರಿಯಲ್ಲಿ ಕಟ್ಟಿದ್ದಾರೆ. ಎರಡು ಕಡೆ ಸಖತ್ತಾಗಿದೆ ಮೇಡಮ್. ಮುಂಬೈ ಪ್ರಾಂತದಲ್ಲಿದ್ದಂತಹ ಧಾರವಾಡದಲ್ಲಿಯೂ ಕೂಡ ಒಂದು ಶಾಲೆಯನ್ನು ಸ್ಥಾಪಿಸಬೇಕು. ಅದು ಈ ಪ್ರಾಥಮಿಕ ಶಿಕ್ಷಣವನ್ನು ನೀಡ್ತಕ್ಕಂಥ ಶಿಕ್ಷಕರ ತರಬೇತಿ ಕೇಂದ್ರ ಆಗಿರಬೇಕು ಅಂತ ಆತ ಸಿಂಹಾಸನ ಏರಿದ ನೆನಪಿಗಾಗಿ ಈ ಒಂದು ಆಲದ ಮರವನ್ನು ನೆಡಲಾಯಿತು ಅಂತ. ಮೇಡಮ್, ಇವಾಗ ಧಾರವಾಡದ ಯಾವ ರಸ್ತೆಗೆ ಕರ್ಕೊಬಂದ್ರಿ ನಮ್ಮನ್ನು? ನಾವು ಇದಕ್ಕೆ ಕಾಲೇಜು ರಸ್ತೆ ಅಂತ ಕರೀತಾರೆ. ಅಂದರೆ ಕರ್ನಾಟಕ ಕಾಲೇಜಿನ ರಸ್ತೆ ಇದು. ಆದರೆ ಕಾಲೇಜ್ ಬಿಟ್ಟು ಮರದ ಹತ್ರ ನಿಲ್ಲಿಸಿ ಅಂತ ಹೇಳಿದ್ರಿ ಗಾಡಿನ. ಯಾಕೆ ಅಂತಂದ್ರೆ ಮರಕ್ಕೆ ಒಂದು ಸಣ್ಣ ಇತಿಹಾಸ ಇದೆ, ಕೆಳಗಡೆ ಅದರಲ್ಲಿ ಬರೆದದ್ದು ಇದೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಅದನ್ನು ನಿಮ್ಗೆ ತೋರಿಸೋಣ ಅಂತ ನಾನು ಕರ್ಕೊಂಡು ಬಂದೆ ಅಷ್ಟೇ. ಇಲ್ಲಿ ನೋಡಿ, 1902 ಆಗಸ್ಟ್ 9ನೇ ತಾರೀಕು ಇಂಗ್ಲೆಂಡಿನ ಇದರ ಪ್ರಕಾರ, ಡೇಟಿನ ಪ್ರಕಾರ 1802 ಆಗಸ್ಟ್ 9ನೇ ತಾರೀಕು ಇಲ್ಲಿ ಎಂಪರರ್ ಆಫ್ ಇಂಡಿಯಾ, ಅವನ ಹೆಸರಿದೆ ನೋಡಿ, ಜಾರ್ಜ್, ಅವನು ಭೇಟಿ ಕೊಟ್ಟ ಅಂತ. ಅವನ ನೆನಪಿಗಾಗಿ, ಅವನ ಕೊರೊನೇಷನ್ ನೆನಪಿಗಾಗಿ, ಆತ ಸಿಂಹಾಸನ ಏರಿದ ನೆನಪಿಗಾಗಿ ಈ ಒಂದು ಆಲದ ಮರವನ್ನು ನೆಡಲಾಯಿತು ಅಂತ. ಈ ಕಟ್ಟೆಯನ್ನು ಕಟ್ಟಲಾಯಿತು. ಅದರ ಮೇಲೆ ಆ ಹೆಸರುಗಳು ಕೂಡ ಇದೆ ಅಂತ ಅನ್ನೋದನ್ನು ತಾವು ನೋಡಬೇಕು. ಪ್ಲಾಂಟೆಡ್ ಇನ್ ಹಾನರ್ ಆಫ್ ದಿ coronation of His Majesty Edward VII, Emperor of India, under the auspices of Mr. and Mrs. Gibb and Mr. Knight by R.S. Srinivas K. Radha, 9th August 1902, England, ಧಾರವಾಡ, ಇಂಡಿಯಾ, 1st January 1903. ಅವನ ಕಾರೊನೇಷನ್ ಸೆರೆಮನಿ ಆಗಿರೋದು 9 ಆಗಸ್ಟ್ 1902ರಲ್ಲಿ. ಅದರ ಸವಿ ನೆನಪಿಗಾಗಿ ಈ ಡಯಟ್ ಅಂತ ನಾವೇನು ಎದುರುಗಡೆ ಕಾಣ್ತಾ ಇದ್ದೀವಲ್ಲ, ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿದ್ದಂತಹ ರೊದ್ದ ಶ್ರೀನಿವಾಸರಾಯರು 1903 ಜನವರಿ ತಿಂಗಳಲ್ಲಿ ಈ ಆಲದ ಮರವನ್ನು ನೆಟ್ಟು ಈ ಶಾಸನವನ್ನು ಬರೆಸ್ತಾರೆ. ಮೇಡಮ್, ಇಲ್ಲೇ ಬರೆದಿದ್ದಾರಲ್ಲ ಐತಿಹಾಸಿಕ ವೃಕ್ಷ, ಐತಿಹಾಸಿಕ ವೃಕ್ಷ, ಹೆರಿಟೇಜ್ ಟ್ರೀ ಅಂತ ಬರೆದ್ರು. ಆದರೆ ಅದು ಯಾಕೆ ಹೆರಿಟೇಜ್ ಟ್ರೀ ಅನ್ನೋದ್ರ ವಿವರಗಳನ್ನು ಅಲ್ಲಿ ಹಿಂದೆ ಕಲ್ಲಿನಲ್ಲಿ ಬರೆಯಲಾಗಿದೆ. ಇದೊಂದು ಪರಂಪರಾಗ ಮರ ಅಂತ. ತುಂಬ 1902 ಅಂತ 3 ಅಂತ ಇಟ್ಕೊಂಡ್ರು, ಜನವರಿ 3 ಅಂತ ಇಟ್ಕೊಂಡ್ರೆ ಅಲ್ಲಿಗೆ 120 ವರ್ಷಗಳ ಹಿಂದೆ ನೆಟ್ಟಿರ್ತಕ್ಕಂತಹ ಒಂದು ಅರಳಿ ಮರ ಇದು. ಆವಾಗ ನೆನಪಿಗೋಸ್ಕರ ಅಥವಾ ಯಾವ್ದಾದ್ರು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜನತೆ ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಎಂಥ ಮನಸ್ಥಿತಿ ನೋಡಿ ಮೇಡಮ್. ಒಂದು ಗಿಡ ನೆಟ್ಟರೆ ಅದೆಷ್ಟು ಜನಕ್ಕೆ ಆಸರೆ ಆಗುತ್ತೆ, ಎಷ್ಟು ವರ್ಷಗಳ ಕಾಲ ನೆರಳು ಕೊಡುತ್ತೆ. ಹಾಗಾಗಿ ಒಂದು ಸ್ಮಾರಕ ಆಗಲಿ, ಕಟ್ಟಡ ಆಗಲಿ ಕಟ್ಟೋದ್ರ ಜೊತೆಗೆ ಅದರಲ್ಲೊಂದು ಗಿಡ ಕುರ್ಸೋದಿತ್ತಲ್ಲ, ಅವರ ಕಲ್ಪನೆ ನಿಜವಾಗ್ಲೂ ಮೆಚ್ಚಲೇಬೇಕಾಗಿ. ಹೌದು, ನಿಜಕ್ಕೂ ಮರ ನೆಟ್ಟವನು ಅಮರ ಅಂತ ಹೇಳ್ತಾರೆ. 100 ವರ್ಷಗಳ ಕಾಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ಆಶ್ರಯವನ್ನು ನೀಡ್ತದೆ. ಮನುಷ್ಯರಿಗೆ ಆಕ್ಸಿಜನ್, ಆಮ್ಲಜನಕವನ್ನು ಅದು ಸತತವಾಗಿ ನೀಡ್ತದೆ ಅಂತ. ಅದರಲ್ಲಿಯೂ ಕೂಡ ಭಾರತೀಯರಿಗೆ ಅರಳಿ ಮರ ಅದೊಂದು ಧಾರ್ಮಿಕ ವೃಕ್ಷ ಅಂತ ಹೇಳ್ತಾರೆ. ಅದರ ಸುತ್ತಲೂ ಸುತ್ತಿದರೆ, ದಿನಾಲು ಬೆಳಗ್ಗೆ ಎದ್ದು 5 ಪ್ರದಕ್ಷಿಣೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಸಂತಾನ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಅರಳಿ ಮರ ಕೊಡುವಷ್ಟು ಆಮ್ಲಜನಕವನ್ನು ಬೇರೆ ಯಾವ ಮರಗಳು ಕೊಡೋದಿಲ್ಲ ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಮತ್ತು ಅದು ವೈಜ್ಞಾನಿಕವಾಗಿಯೂ ಕೂಡ ಅದನ್ನು ಸತ್ಯ ಅಂತ ಒಪ್ಕೊಂಡಿದ್ದಾರೆ. ನೋಡಿ, ಆವಾಗ 120 ವರ್ಷಗಳ ಹಿಂದೆ ರಾಜನ ಪಟ್ಟಾಭಿಷೇಕನಾದಂತಹ ಸಂದರ್ಭದ ಸ್ಮರಣೆಗಾಗಿ ನಿಲ್ತೀನಿ. ರಾಜ ಬಂದಿಲ್ಲ, ಅದರ ನೆನಪಿಗೋಸ್ಕರ ಎದುರಿಗಿರ್ತಕ್ಕಂಥ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜಿನ ಆಗಿನ ಪ್ರಿನ್ಸಿಪಾಲ್ರಾಗಿದ್ದ ರೊದ್ದ ಶ್ರೀನಿವಾಸರಾಯರು ಗಿಬ್ಸ್ ಅನ್ನುವಂಥವರ ನೇತೃತ್ವದಲ್ಲಿ, ನೈಟ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ, ಮಿಸ್ಟರ್ ಆ್ಯಂಡ್ ಮಿಸಸ್ ಗಿಬ್ ಆ್ಯಂಡ್ ಮಿಸ್ಟರ್ ನೈಟ್ ಇವರ ಸಮಕ್ಷಮದಲ್ಲಿ ಈ ಅರಳಿ ಮರವನ್ನು ನೆಡ್ತಾರೆ. ಸದ್ಯ ರಾಜನ್ ಪುತ್ಥಳಿ ಇಟ್ಟಿಲ್ವಲ್ಲ, ಇಡಬೇಕು ಅಂತ ಅವ್ರಿಗೆ ಅನಿಸಿರ್ಲಿಕ್ಕಿಲ್ಲ. ಬರೀ ಅದರ ನೆನಪಿಗಾಗಿ ಒಂದು ಅರಳಿ ಮರ ನೆಡಬೇಕು ಅಂತ ಅವ್ರಿಗೆ ಅನಿಸಿರ್ಬೇಕು. ತಮ್ಮ ಕಾಲೇಜಿನ
ಎದುರಿಗೆ, ಹಾಗಾಗಿ ನೆಟ್ಟಿದ್ದಾರೆ. ಓಕೆ, ಕಾಲೇಜ್ ಹತ್ರ ಹೋಗೋಣ. ಈ ಪತ್ರಿಕೆಯವರೆಲ್ಲ ಇಲ್ಲಿ ಇದನ್ನು ಮಾಡ್ತಾರೆ, ಸಭೆಗಳು ನಡೆಸೋದು ಇಲ್ಲೇನೆ, ಹಾಗಾಗಿ ನೋಡ್ತಾ ಹೋಗ್ತಾ ಇದ್ದಾರೆ ಎಲ್ಲ ಪತ್ರಿಕೆಗಳವರು. ತಮಗೆಲ್ಲರಿಗೂ ಗೊತ್ತಿದೆ, ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಮೆಕಾಲೆ ಭಾರತೀಯರಿಗೆ ಅವರ ಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡಬೇಕು. ಅದು ನಮ್ಮ ಬ್ರಿಟಿಷ್ ಆಡಳಿತಕ್ಕೆ ಅದು ಅನುಕೂಲ ಆಗ್ತದೆ. ಅದರ ಅರ್ಥ ಆಡಳಿತವನ್ನು ನಡೆಸಲಿಕ್ಕೆ ಬೇಕಾದಂಥ ಕೆಳದರ್ಜೆಯ ಅಧಿಕಾರಿಗಳನ್ನು ನಾವು ಹೊಂದಬಹುದು. ಕಾರಣ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನೇನೋ ಮಾಡ್ದ. ಅದಾದ ನಂತರ 1850ರ ಸುಮಾರಿಗೆ ಈ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದಂಥ ಭಾಗ ಇದು. ಅಲ್ಲಿಯ ಶಾಸನ ಸಭೆಯಲ್ಲಿ ಒಂದು ಕಾನೂನು ಪಾಸಾಗ್ತದೆ. ಅದರ ಪ್ರಕಾರ ಆಯಾ ರಾಜ್ಯಗಳಲ್ಲಿ, ಆಯಾ ಭಾಷೆಗಳಲ್ಲಿ, ಆ ರಾಜ್ಯಗಳಲ್ಲಿರ್ತಕ್ಕಂಥ ಭಾಷೆಗಳಲ್ಲಿಯೇ ಶಾಲೆಗಳನ್ನು ಸ್ಥಾಪಿಸಬೇಕು ಅಂಥೇಳಿ. ಅದರ ಪ್ರಕಾರ ಗುಜರಾತ್ನಲ್ಲಿ ಗುಜರಾತ್ ಮಾಧ್ಯಮದ ಶಾಲೆಯನ್ನು, ಮಹಾರಾಷ್ಟ್ರದಲ್ಲಿ ಮರಾಠಿ ಮಾಧ್ಯಮದ ಶಾಲೆಯನ್ನು ಸ್ಥಾಪಿಸಲಾಗ್ತದೆ. ಅದೇ ಸಂದರ್ಭದಲ್ಲಿ ಮುಂಬೈ ಪ್ರಾಂತದಲ್ಲಿದ್ದಂತಹ ಧಾರವಾಡದಲ್ಲಿಯೂ ಕೂಡ ಒಂದು ಶಾಲೆಯನ್ನು ಸ್ಥಾಪಿಸಬೇಕು. ಅದು ಈ ಪ್ರಾಥಮಿಕ ಶಿಕ್ಷಣವನ್ನು ನೀಡ್ತಕ್ಕಂಥ ಶಿಕ್ಷಕರ ತರಬೇತಿ ಕೇಂದ್ರ ಆಗಿರಬೇಕು ಅಂತ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಿರೋದು 1856ರಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ. ಇದು ನಾರ್ಮಲ್ ಸ್ಕೂಲ್ ಅಂತ ಇದ್ರ ಹೆಸರು. ನಾರ್ಮಲ್ ಸ್ಕೂಲ್ ನಾರ್ಮಲ್ ಸ್ಕೂಲ್ ಇದು. ನಾರ್ಮಲ್ ಸ್ಕೂಲ್ ಅಂದರೆ ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆ. ಇವಾಗ ಡಯಟ್ ಹೌದು. ಈಗ ಆ ಸಂಸ್ಥೆಗೆ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಧಾರವಾಡ ಚನ್ನಬಸಪ್ಪ ಧಾರವಾಡ ಅವರ ಪೂರ್ಣ ಹೆಸರು, ಅವರನ್ನು ನೇಮಿಸಲಾಗ್ತದೆ. ಅವರು ಇಲ್ಲಿ ಬಂದ ಮೇಲೆ ಮತ್ತೆ ತಿರ್ಗಾ ಬ್ರಿಟಿಷ್ ಅಧಿಕಾರಿಗಳಿಗೆ ವರದಿಯನ್ನು ಕೊಡ್ತಾರೆ. ಇದು ದಕ್ಷಿಣ ಮಹಾರಾಷ್ಟ್ರ ಅಂತ ನೀವು ಕರೆದು ಇಲ್ಲಿ ಮರಾಠಿ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಿ, ಆದರೆ ಇಲ್ಲಿಯ ಬಹುಭಾಷಿಕರು ಕನ್ನಡದವರು, ಕನ್ನಡವನ್ನೇ ಮಾತಾಡ್ತಾರೆ. ಹಾಗಾಗಿ ಇಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ಸಿಗಬೇಕು, ಕನ್ನಡಕ್ಕೆ ಪ್ರಾಮುಖ್ಯತೆ ಅನ್ನೋದು ಸಿಗಬೇಕು, ಕನ್ನಡ ಶಾಲೆಗಳೇ ಹೆಚ್ಚು ಇಲ್ಲಿ ಪ್ರಾರಂಭ ಆಗಬೇಕು ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅವರೊಬ್ಬ ಶಿಕ್ಷಣಾಧಿಕಾರಿಯಾಗಿರ್ತಾರೆ. ಮುಂದೆ ಅವರ ಸ್ಥಾನವನ್ನು ಮೇಲ್ದರ್ಜೆಗೆ ಏರಿಸಲಾಗ್ತದೆ. ಅವರು ಡೆಪ್ಯೂಟಿ ಶಿಕ್ಷಣಾಧಿಕಾರಿ, ಡೆಪ್ಯೂಟಿ ಎಜುಕೇಷನ್ ಆಫೀಸರ್ ಅಂತ ಆಗ್ತಾರೆ. ಹಾಗಾಗಿ ಅವರ ಹೆಸರಿನ ಜೊತೆಗೆ ಚನ್ನಬಸಪ್ಪ ಧಾರವಾಡ ಅನ್ನೋದು ಹೋಗಿ ಡೆಪ್ಟಿ ಚನ್ನಬಸಪ್ಪ ಅಂತಲೇ ಅವರು ಸುಪ್ರಸಿದ್ಧರಾಗ್ತಾರೆ. ಆ ಸಂದರ್ಭದೊಳಗೆ 1856ರಲ್ಲಿ ಇದು ಸ್ಥಾಪನೆ ಆಯಿತು, ನಾರ್ಮಲ್ ಸ್ಕೂಲ್ ಅಂತ ಹೇಳಿದೆ. 1856ರಲ್ಲಿ ಸ್ಥಾಪನೆ ಆದಮೇಲೆ ಇಲ್ಲೊಂದಷ್ಟು ಬಿಲ್ಡಿಂಗ್ಸು ಅದೆಲ್ಲ ಬರಬೇಕಲ್ಲ, ಅದಕ್ಕೆ ಸಂಬಂಧಿಸಿ 1875ರಲ್ಲಿ ಬಿಲ್ಡಿಂಗ್ಗಳನ್ನು ಕಟ್ಟಲಾಗ್ತದೆ. ಒಂದು ಈ ಭಾಗ, ಆಮೇಲೆ ಈ ಭಾಗ, ಇದಷ್ಟೇ. ಇದೊಂದು ಬಿಲ್ಡಿಂಗು, ಇದೊಂದು ಬಿಲ್ಡಿಂಗು ಮತ್ತು ಇದೊಂದು ಬಿಲ್ಡಿಂಗು, ಇವಿಷ್ಟು ಮಾತ್ರ 1875ರಲ್ಲಿ ಕಟ್ತಾರೆ. ಕಟ್ಟಿದ ನಂತರ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋದಕ್ಕೆ ವಸತಿ ಬೇಕಲ್ಲ, ವಸತಿ ನಿಲಯಗಳು. ಅದರ ಜೊತೆಗೆ ಲೋಕಲ್ ಕ್ಯಾಂಡಿಡೇಟ್ಸ್ ಅಂತ ನಾವೇನು ಕರಿತೀವಿ, ಅಥವಾ ಈ ಸರ್ವೀಸ್ನಲ್ಲೇ ಇನ್ ಸರ್ವೀಸ್ ಕ್ಯಾಂಡಿಡೇಟ್ಸ್ ಅಂತ ನಾವೇನು ಕರಿತೀವಲ್ಲ, ಆ ರೀತಿ ಶಿಕ್ಷಕರಾದವರು ಕೂಡ ಮತ್ತೆ ಇಲ್ಲಿ ತರಬೇತಿಗಾಗಿ ಬರ್ತಾರೆ. ಅಂಥವ್ರು ಎಲ್ಲರಿಗೂ ಇರಲಿಕ್ಕಾಗಿ 3 ಬಿಲ್ಡಿಂಗ್ಗಳನ್ನ ಕಟ್ಟಲಾಗ್ತದೆ. ಅವುಗಳಿಗೆ ಒಂದು ನೆಹರು ಹೆಸರಿಡ್ತಾರೆ, ಇನ್ನೊಂದಕ್ಕೆ ಗಾಂಧಿ ಹೆಸರನ್ನಿಡ್ತಾರೆ, ಮತ್ತೊಂದಕ್ಕೆ ಆಜಾದ್ ಹೆಸರನ್ನಿಡ್ತಾರೆ. ಇವೆಲ್ಲ ಹಾಸ್ಟೆಲ್ಗಳು, ಅವಾಗಿದ್ದಂಥ ಹಾಸ್ಟೆಲ್ಗಳು 1875ರಲ್ಲಿ ಆದಂಥವು. ಆಜಾದ್ ನಿವಾಸ, ಗಾಂಧಿ ನಿವಾಸ ಮತ್ತು ನೆಹರು ನಿವಾಸ ಅಂತ. ಹಾಸ್ಟೆಲ್ಗೆ ಅಷ್ಟು ಚಂದ ಹೆಸರಿಟ್ಟಿದ್ರು. ಹೌದು. ಇಲ್ಲಿ ಎಂಥ ಮಹಾನ್ ಭಾವರು ಓದಿ ಮತ್ತೆ ಜೀವನದಲ್ಲಿ ಎಷ್ಟು ಸಾಧನೆ ಮಾಡಿರ್ಬೋದು ಅಂತ ಉಲ್ಲೇಖಗಳು ಇದೆ ಅಲ್ವಾ ಮೇಡಮ್? ಇದೆ. ಇದ್ರ ಜೊತೆಗೆ ಮುಂದೆ 1900 ಸುಮಾರಿಗೆ ಮತ್ತೆ ಒಂದು ಬಿಲ್ಡಿಂಗನ್ನು ಆ ಕಡೆ ಕಟ್ಟಿಸಲಾಗ್ತದೆ ಇದಕ್ಕೆ ಆನಿಸ್ಕೊಂಡು. ಈಗ ಅದು ಪ್ರಾದೇಶಿಕ ಅಪರ ಆಯುಕ್ತರ ಕಚೇರಿಯಾಗಿದೆ ಶಿಕ್ಷಣ ಇಲಾಖೆದು. ಅದು ನಂತರದ ಬಿಲ್ಡಿಂಗು. ಪ್ರಾರಂಭದಲ್ಲಿದ್ದದ್ದು ಈ 3 ಬಿಲ್ಡಿಂಗ್ಗಳು ಮಾತ್ರ. ಓಕೆ, ಇನ್ನೂ ವ್ಯವಸ್ಥಿತವಾಗಿದೆ. ಹೌದು ಹೌದು. 1875ರಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಅದು. 1905ರಲ್ಲಿ ಕಟ್ಟಿದ ಬಿಲ್ಡಿಂಗ್ ಇದು. 1912ರಲ್ಲಿ ಕಟ್ಟಿದ ಬಿಲ್ಡಿಂಗ್ ಆಚೆ ಇದೆ. ಮತ್ತೆ ನೀವು ಇನ್ನೊಂದು ಹೇಳ್ತಾ ಇದ್ರಲ್ಲ, ನಾವೆಲ್ಲ ಇತಿಹಾಸದಲ್ಲಿ ಓದಿದ್ದೀವಿ, ನಿಮ್ಮ ಮುಖಾಂತರ ಮತ್ತಷ್ಟು ಚನ್ನಬಸಪ್ಪ ಸರ್ ಬಗ್ಗೆ ಏನು ತಿಳ್ಕೊಂಡು ಅವ್ರ ಹೆಸರಲ್ಲೇ ಒಂದು ಉದ್ಯಾನವನ ನಿರ್ಮಾಣ ಮಾಡಿದ್ದಾರೆ. ಮಕ್ಕಳಲ್ಲಿ ಪ್ರಾಥಮಿಕ ಶಾಲೆಯು ಕೂಡ ಅದೇ ಕಾಲದಲ್ಲಿ ಪ್ರಾರಂಭ ಆಗ್ತದೆ. ಆ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಈ ಉದ್ಯಾನವನ
ನಿರ್ಮಾಣ ಮಾಡಿದ್ದಾರೆ. ಅದೇ ಕಾಲದೊಳಗೆ ಇಲ್ಲಿ ಈ ಜೀವನ ಶಿಕ್ಷಣ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಪ್ರಾರ್ಥನಾ ಮಂದಿರ ಅಂತ ಇಟ್ಕೊಂಡಿದ್ದಾರೆ. ಅಂದರೆ ಮಕ್ಕಳಿಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ದೊಡ್ಡ ಮಂದಿರ ಇದೆ. ಇದು ಪೂರ್ಣ ಇಡೀ ಹಾಲ್ ಅದಕ್ಕಾಗಿ ಇದೆ. ಇವತ್ತು ರವಿವಾರ ಆಗಿರೋದ್ರಿಂದ ನಿಮಗೆ ಏನೂ ಸುಮ್ಮನೆ ಹೊರಗಿನದನ್ನು ಮಾತ್ರ ನಾವು ತೋರಿಸಬಹುದು. ಒಳಗಡೆ ಇರ್ತಕ್ಕಂಥ ಬಿಲ್ಡಿಂಗ್ಗಳನ್ನು, ಅಂದರೆ ಆ ಕಾಲದ ಬಿಲ್ಡಿಂಗ್ಗಳಿವು, 1875ರಲ್ಲಿ ಕಟ್ಟಿದಂತಹ ಬಿಲ್ಡಿಂಗ್ ಇದು. ಸ್ಟ್ರಕ್ಚರ್ ನೋಡಿ ಮೇಡಮ್, ಅದು ಡೋರ್ ಇರ್ಬೋದು, ವಿಂಡೋಸ್ ಇರ್ಬೋದು, ಇವೆಲ್ಲ ಪರಂಪರಾ ಕಟ್ಟಡಗಳು ಅಂತ ನಾವು ಕರಿತೇವೆ. ಆದರೆ ತುಂಬ ಸುಭದ್ರವಾಗಿ ಕಟ್ಟಿದಂತಹ ಕಟ್ಟಡಗಳು, ಮೇಲೆ ಹೆಂಚಿನ ಕಟ್ಟಿಗೆಯಿಂದ ಮಾಡಿ ಅದರ ಮೇಲೆ ಹೆಂಚುಗಳನ್ನು ಹೊದಿಸಿರ್ತಕ್ಕಂಥದ್ದು, ಇವತ್ತಿಗೂ ಕೂಡ ಭದ್ರವಾಗಿ ನಿಂತಿರ್ತಕ್ಕಂತಹ ಬಿಲ್ಡಿಂಗ್ಗಳಿವೆ. ಮೇಡಮ್, ಈ ಭಾಗದಲ್ಲಿ ಬಂದಂಥ ಪ್ರಥಮ ಸ್ಕೂಲ್ ಅಂತ ಇದು ಹೇಳ್ಬೋದಾ? ನಾರ್ಮಲ್ ಸ್ಕೂಲ್ ಅಂದರೆ ಇದು ಪ್ರಪ್ರಥಮವಾಗಿ ಈ ಭಾಗದ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಶಾಲೆ ಇದು. ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವಂಥದ್ದು, ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ. ಯಾಕೆಂದ್ರೆ ಶಿಕ್ಷಕರು ಇವಾಗ ಮಕ್ಕಳಿಗೆ ಶಿಕ್ಷಣ ನೀಡಬೇಕಂದ್ರೆ ಅವ್ರು ಟ್ರೈನಪ್ ಆಗಿನೇ ಶಿಕ್ಷಣ ನೀಡಬೇಕು. ಹೌದು. ಅದಕ್ಕಾಗಿ ಅವರಿಗೆ ಶಿಕ್ಷಣ ನೀಡೋದ್ರ ಸಲುವಾಗಿ ಈ ನಾರ್ಮಲ್ ಸ್ಕೂಲನ್ನು ಪ್ರಾರಂಭಿಸಲಾಯಿತು. ನಾನು ಆಗಲೇ ಹೇಳಿದ ಹಾಗೆ ಆ ಕಡೆ ನಿಮಗೆ ಎದುರುಗಡೆ ಆಜಾದ್ ನಿವಾಸ ಕಾಣಿಸ್ತಾ ಇದೆ. ಈಗ ನಮ್ಮ ಬೆನ್ನಿಗೆ ಕಾಣಿಸ್ತಾ ಇರೋದು ಗಾಂಧಿ ನಿವಾಸ. ಹೌದು, ನೆಹರು, ಗಾಂಧಿ, 3 ಜನರ ಹೆಸರಿನಲ್ಲಿ 3 ಹಾಸ್ಟೆಲ್ಗಳನ್ನು ಕಟ್ತಾರೆ 1905-6 ಸುಮಾರಿಗೆ. ಯಾಕೆಂದ್ರೆ ಸ್ವತಂತ್ರ ಪೂರ್ವ ಅಲ್ಲ. ಹೌದು. ಹಾಗಾಗಿ ಒಂದು ಸ್ವಾತಂತ್ರ್ಯದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಪ್ರೀತಿ ಅನ್ನೋದಿತ್ತು. ದೇಶಾಭಿಮಾನ, ದೇಶಭಕ್ತಿಗಳನ್ನು ಶಿಕ್ಷಕರಲ್ಲಿ ಮೂಡಿಸಬೇಕು, ತನ್ಮೂಲಕ ವಿದ್ಯಾರ್ಥಿಗಳಲ್ಲಿ, ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಲ್ಲಿ ಕೂಡ ಮೂಡಿಸಬೇಕು ಅನ್ನುವಂಥ ಉದ್ದೇಶ ಅದರ ಹೆಸರಿನ ಹಿಂದೆ ಇದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಇಂಗ್ಲಿಷ್ ಜೊತೆಗೆ ಇಲ್ಲಿ ಕನ್ನಡ ಶಾಲೆನೂ ಕೂಡ ಇತ್ತು, ಪ್ರಾರಂಭ ಆದವು. ಡೆಪ್ಟಿ ಚನ್ನಬಸಪ್ಪನವರೇ ನಾನು ಪತ್ರ ಬರೆದ್ರು ಅಂತ ನಾನು ಹೇಳಿದ್ನಲ್ಲ, ಅದಾದ ನಂತರ ಕನ್ನಡ ಶಾಲೆಗಳ ಒಂದು ಏನಂತೀರ ಶೃಂಖಲಾ ರೂಪದೊಳಗನೆ ಬಹುಸಂಖ್ಯೆಯಲ್ಲಿ ಇಲ್ಲಿ ಸಾಲಾಗಿ ಶುರುವಾದವು ಅಂತ ಅನ್ನೋದನ್ನು ನೋಡಬೇಕು. ಫಸ್ಟ್ ತಂದಿದ್ದು ಇಂಗ್ಲೀಷ್ ಶಿಕ್ಷಣಕ್ಕೋಸ್ಕರನೇ. ಹೌದು, ಪ್ರಾರಂಭಕ್ಕೆ ಬಂದದ್ದು ಅದು. ಆಮೇಲೆ ಆಯಾ ರಾಜ್ಯಗಳ ಭಾಷೆಗಳಲ್ಲಿ ಕಲಿಸ್ಬೇಕು ಅಂತಾದಾಗ ಮಹಾರಾಷ್ಟ್ರದಲ್ಲಿ ಮರಾಠಿ, ಗುಜರಾತ್ನಲ್ಲಿ ಗುಜರಾತಿ ಬಂತು, ಇಲ್ಲಿಯೂ ಕೂಡ ಮರಾಠಿ ಬಂತು. ಯಾಕೆಂದರೆ ಇದು ದಕ್ಷಿಣ ಮಹಾರಾಷ್ಟ್ರ. ಆಗ ಡೆಪ್ಟಿ ಚನ್ನಬಸಪ್ಪನವರು ಬರೀ ಇದು ಮರಾಠಿ ಶಾಲೆಗಳಷ್ಟೇ ಇಲ್ಲ, ಮರಾಠಿ ಭಾಷಿಕರು ಅಷ್ಟೇ ಇಲ್ಲ, ಇಲ್ಲಿ ಕನ್ನಡ ಭಾಷಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಕನ್ನಡದ ಶಾಲೆಗಳನ್ನು ತೆರೀಬೇಕು ಮತ್ತು ಕನ್ನಡ ಶಾಲಾ ಶಿಕ್ಷಕರನ್ನು ತರಬೇತಿಯನ್ನು ಇಲ್ಲಿ ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಹುಟ್ಟು ಹಾಕಿದ ನಂತರ ಈ ನಾರ್ಮಲ್ ಸ್ಕೂಲ್ ಹೋಗಿ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್ ಅಂತ ಹೆಸರನ್ನು ಪಡ್ಕೊಳ್ತದೆ. ಅವರನ್ನು ಇವಾಗಲೂ ನಾವು ನೆನಪಿಸ್ಕೋಬೇಕು ಮೇಡಮ್, ನಿಜವಾಗ್ಲೂ. ಹೌದು, ಅವ್ರನ್ನ ಮರೆಯೋಗೆ ಇಲ್ಲ. ಈ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜಿನ ಮೊದಲ ಪ್ರಿನ್ಸಿಪಾಲ್ ಡೆಪ್ಟಿ ಚನ್ನಬಸಪ್ಪನವರು. ತದನಂತರ 3-4 ಜನ ಆದಮೇಲೆ ಬಂದಿರೋರು ರೊದ್ದ ಶ್ರೀನಿವಾಸರಾಯರು ಬಂದದ್ದು 1900 ಸುಮಾರಿಗೆ. ಹಾಗಾಗಿ ನಾನು ಬೆಳಗ್ಗೆ ತಮ್ಮೊಡನೆ ಮಾತಾಡ್ತಾ ಹೇಳ್ತಾ ಇದ್ದೆ, ರೊದ್ದ ಶ್ರೀನಿವಾಸರಾಯರು ಇಲ್ಲಿ ಪ್ರಿನ್ಸಿಪಾಲ್ ಆದ ಮೇಲೇ ಆ ಎದುರುಗಡೆ ಇರುವ ಅರಳಿ ಮರ ಕೂಡ ನೆಟ್ಟದ್ದು 1903ರಲ್ಲಿ. ಅದಾದ ನಂತರ ಈ ಭಾಗದೊಳಗೆ ಅವರು ಮೇಲ್ಮನೆ ಸದಸ್ಯರಾಗಿ ಹೋದರು ಬಾಂಬೆ ಪ್ರಾವಿನ್ಸಿಗೆ. ಆ ಸಂದರ್ಭದಲ್ಲಿ ಅವರೇನು ಹೇಳಿದರು, ಇಲ್ಲಿ ಬರೀ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಣ ಅಷ್ಟೇ ಸಾಲದು, ಈ ಭಾಗದ ಜನರಿಗೆ ಪದವಿಗಾಗಿ ಸಾಂಗ್ಲಿ, ಪೂನಾ, ಮುಂಬೈ ಈ ಪ್ರಾಂತ್ಯಗಳಿಗೆ ಹೋಗಬೇಕಾಗ್ತದೆ, ತುಂಬ ದೂರ ಹೋಗಬೇಕಾಗ್ತದೆ. ಹಾಗಾಗಿ ಅವರಿಗೆ ಇಲ್ಲಿಯೇ ಪದವಿ ಶಿಕ್ಷಣ ಸಿಗುವಂತಾಗಬೇಕು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಸಭೆಯಲ್ಲಿ ಮಂಡಿಸ್ತಾರೆ. ಮೇಲ್ಮನೆಯೊಳಗೆ ಮಂಡಿಸಿದ ಮೇಲೆ ಅದನ್ನು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡ ನಂತರವೇ ಅರ್ಟಾಳ್ ರುದ್ರಗೌಡರು ಅವರು ಕಲೆಕ್ಟರ್ ಆಗಿರ್ತಾರೆ. ಅವರು ಮತ್ತು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಂಥ ರೊದ್ದ ಶ್ರೀನಿವಾಸರಾಯರು ಮುಂದೆ ಮೇಲ್ಮನೆ ಸದಸ್ಯರಾಗಿರ್ತಾರೆ. ಅವರಿಬ್ಬರ ಪ್ರಯತ್ನದಿಂದಾಗಿ ಈ ಭಾಗದೊಳಗೆ ಕಾಲೇಜ್ ಒಂದು ಬಂತು. ಆ ಪದವಿ ಕಾಲೇಜು ಕೂಡ ಪ್ರಾರಂಭದಲ್ಲಿ ಇಲ್ಲಿಯೇ ಶುರುವಾಯಿತು ಅಂತ ಹೇಳಿದ್ದಾರೆ. ಅದಾದ ನಂತರ ಈ ಸೌತ್ ರೈಲ್ವೆ ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ಕ್ಲಾಸಸ್ ದೊಡ್ಡದಾಗಿ ಮಾಡಬಹುದು ಅಂತ ಹೇಳಿ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅದೇ ಈಗಿನ ಸುಪ್ರಸಿದ್ಧವಾದಂತಹ ಪಾರಂಪರಿಕ ಕಟ್ಟಡ ಕರ್ನಾಟಕ ಕಾಲೇಜ್. ಇಲ್ಲೇ ಪಕ್ಕದಲ್ಲೇ ಇದೆ ಅದು ಕೂಡ. ಅದರ ಜೊತೆಗೆ ಡೆಪ್ಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನ ಅನ್ನೋದು ಇತ್ತೀಚೆಗೆ ರಿಜಿಸ್ಟರ್ ಆಗಿದೆ. ಅದರ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ತಾಲೂಕಾ ಲೆವೆಲ್ನಲ್ಲಿ ಒಳ್ಳೆಯ ಶಿಕ್ಷಕರಿದ್ದರೆ ಅವರಿಗೆ ಸನ್ಮಾನ ಮಾಡುವಂಥದ್ದು, ಅವರಿಗೆ ಹೆಚ್ಚಿನ ಪ್ರೋತ್ಸಾಹಗಳು ನೀಡ್ತಕ್ಕಂಥದ್ದನ್ನು ಡೆಪ್ಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನ ಮಾಡ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಇನ್ನೂ ಒಂದನ್ನು ಶುರು ಮಾಡಿದ್ದಾರೆ ಈಗ, HF ಕಟ್ಟಿಮನಿ ಪ್ರತಿಷ್ಠಾನ ಅಂತ ಹೇಳಿ. HF ಕಟ್ಟಿಮನಿಯವರು ಕೂಡ ಇಲ್ಲಿ ಪ್ರಿನ್ಸಿಪಾಲ್ರಾಗಿದ್ದರು ಮತ್ತು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಆಗಿದ್ದರು ಸ್ವಲ್ಪ ಸಮಯ.
ಕಟ್ಟಿ ಮನೆಯವ್ರನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ. ಮತ್ತೊಮ್ಮೆ ಹೇಳಿ ಮೇಡಮ್, ಕಟ್ಟಿ ಮನೆಯವರು ಯಾರು, ಹೇಗೆ ನೆನಪು ಮಾಡಿಸೋಣ. HF ಕಟ್ಟಿಮನಿ ಅಂತನ್ನುವರು ಪ್ರಾರಂಭಿಕ ಘಟ್ಟದೊಳಗೆ ಒಬ್ಬ ಶಿಕ್ಷಕರಾಗಿದ್ದರು. ಈ KLE ಸೊಸೈಟಿ ರಿಜಿಸ್ಟ್ರೇಷನ್ ಆಯ್ತಲ್ಲ, ಪ್ರಾರಂಭಿಕ ಸಂದರ್ಭದೊಳಗೆ ಅರಟಾಳ್ ರುದ್ರಗೌಡರು ಮತ್ತು ಗಿಲ್ಗಂಚಿಯವರು ಅವರಿಬ್ಬರೂ ಸೇರಿ ಆ ಸಂಸ್ಥೆಯನ್ನು ಸ್ಥಾಪಿಸುವಂಥ ಸಂದರ್ಭದೊಳಗೆ HF ಕಟ್ಟಿಮನಿಯವರು ಕೂಡ ಅವರ ಜೊತೆಗೆ ದುಡಿದ್ರು ಅಂತನ್ನುವಂಥದ್ದು. ಸಪ್ತರ್ಷಿಗಳು ಅಂತ ನಾವೇನು ಕರಿತೀವಲ್ಲ, ಆ ಸಪ್ತರ್ಷಿಗಳ ಜೊತೆ ದುಡಿದವರು ಕೂಡ HF ಕಟ್ಟಿಮನಿಯವರು ಕೂಡ. ಮುಂದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಆಗಿದ್ದರು. ಇಲ್ಲಿಯೂ ಕೂಡ ಅವರು ಪ್ರಿನ್ಸಿಪಾಲ್ರಾಗಿದ್ದರು. ಹಾಗಾಗಿ HF ಕಟ್ಟಿಮನಿ ಪ್ರತಿಷ್ಠಾನವೂ ಕೂಡ ಇಲ್ಲಿ ನಡೀತಾ ಇದೆ ಈಗ. ಆಮೇಲೆ ಆ ಕಾಲದೊಳಗೆ ಜೀವನ ಶಿಕ್ಷಣ ಅಂತಕ್ಕಂಥ ಒಂದು ಪತ್ರಿಕೆ ನಡೆಸ್ತಾ ಇದ್ರು, ಮಠಪತ್ರಿಕೆ ಅಂತಲೂ ನಡೆಸ್ತಾ ಇದ್ರು. ಅವುಗಳನ್ನು ಪುನರುಜ್ಜೀವನಗೊಳಿಸಬೇಕು ಅಂತ ಹೇಳಿ ಈಗ ಮತ್ತೆ ಅದನ್ನು ಪ್ರಾರಂಭಿಸಲಾಗಿದೆ. ಮತ್ತೆ ಅದೇ ಪತ್ರಿಕೆಗಳ ಅದೇ ಹೆಸರಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಏನು ಮೇಡಮ್, ಜೀವನ ಶಿಕ್ಷಣ ಆಗಿರ್ಬೋದು, ಆ ಪತ್ರಿಕೆಗಳು ಸಾರ ಏನಿತ್ತು? ಅವುಗಳ ಸಾರ ಅಂತಂದರೆ, ಒಂದು ನಮ್ಮ ಈ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇತಿಹಾಸ, ಪರಂಪರೆ, ಭಾಷೆ ಇವುಗಳ ಬಗ್ಗೆ ಜ್ಞಾನವನ್ನು ಕೊಡುವಂಥದ್ದು. ಅದಕ್ಕೆ ಸಂಬಂಧಿಸಿದಂಥ ಲೇಖನಗಳನ್ನೇ ಅದರಲ್ಲಿ ಬರೆಸಿದ್ದಾರೆ. ನಮ್ಮ ಮಧ್ಯದ ಕಾರ್ಯಾಲಯ ಅಂತ ತೋರಿಸ್ತಾ ಇದ್ದಾರೆ. ಬಹುಶಃ ಆ ಗಾಂಧಿ ನಿವಾಸದ ಬಿಲ್ಡಿಂಗ್ನಲ್ಲೇ ಇರಬೇಕು ಅದು ಅಂತ. ಆಮೇಲೆ ಎದುರುಗಡೆ ಇತ್ತು ಮುಂಚೆ, ಅದನ್ನೇ ಈಗ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಅನಿಸುತ್ತೆ. ಮೇಡಮ್, ನೀವು ನೋಡ್ದಂಗೆ ಚನ್ನಬಸಪ್ಪ ಅವರು ಯೂಸ್ ಮಾಡ್ತಾ ಇದ್ದ ಕಾರ್ ಇರ್ಬೋದು, ಅದೆಲ್ಲ ಇಟ್ಕೊಂಡಿದ್ದಾರಾ, ಏನು ಹೇಗೆ? ಇಲ್ಲ, ಅದು ಯಾವುದೂ ಈಗ ಇಲ್ಲ. ಆದರೆ ಚನ್ನಬಸಪ್ಪನವ್ರನ್ನ ನೆನಪಿಸೋದ್ರ ಸಲುವಾಗಿ ಈ ಕಾಲೇಜಿನ ಎದುರುಗಡೆ ಒಂದು ಚಿಕ್ಕ ಟ್ರಯಾಂಗಲ್ ಇದೆ. ಅಂದರೆ 3 ಕಡೆ ರಸ್ತೆ ಇದೆ, ಮಧ್ಯೆ ಇರುವಂಥ ತ್ರಿಕೋನದ ಇದರೊಳಗೆ ಡೆಪ್ಟಿ ಚನ್ನಬಸಪ್ಪನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈಗ ಒಂದು 20 ವರ್ಷ ಆಗಿರಬೇಕು ಅಷ್ಟೇ. ಅದು ಅವ್ರ ಫ್ಯಾಮಿಲಿ ಎಲ್ಲಿದೆ ಮೇಡಮ್ ಇವಾಗ? ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ನಾನು ತಮಗೆ ತಿಳಿಸಿದ್ನಲ್ಲ, 1912-13 ಸುಮಾರಿಗೆ ಮತ್ತೊಂದು ಹೊಸ ಕಟ್ಟಡವನ್ನು ಕಟ್ಟಲಾಯಿತು. 2 ಗೋಪುರಗಳಿದೆ ಅದಕ್ಕೆ. ಆ ಕಟ್ಟಡ ಇದು ಎದುರಿನದ್ದು. ಈಗ ಸದ್ಯ ಅದು ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರ ಕಚೇರಿಯಾಗಿ ಮಾರ್ಪಾಡಾಗಿದೆ. ಅದು ಮೂಲತಃ ಈ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜಿಗೆ ಸೇರಿದ ಕಟ್ಟಡ. 1912-13ರಲ್ಲಿ ನಿರ್ಮಾಣ ಆದದ್ದು. ಎಲ್ಲ ಕೂಡ ಹಳೆ ಕಾಲದ ಕಟ್ಟಡಗಳು ನೋಡ್ತೀರಿ, ಎಷ್ಟು ಸುವ್ಯವಸ್ಥಿತವಾಗಿದೆ, ಖುಷಿ ಆಗುತ್ತೆ. ಇದು ನೋಡಿ, ಇದು ನೆಹರು ನಿವಾಸ. ಇದು ಕೂಡ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ವಸತಿ ನಿಲಯ. ಅದನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಾಶ ಮಾಡಿಲ್ಲ ಸದ್ಯಕ್ಕೆ. ಅದನ್ನೇ ಅದೊಂದು ಪಾರಂಪರಿಕ ಕಟ್ಟಡ ಆಗಿರೋದ್ರಿಂದ ಅವನ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಲ್ಲಲ್ಲಿ ಒಂಚೂರು ಹಾಳಾಗ್ತಾ ಇದೆ. ಯಾಕೆಂದರೆ ಇದು ಕಟ್ಟಿರೋದು 1912-13ನೇ ಸಾಲಿನಲ್ಲಿ. ಅಲ್ಲಿಗೆ ಎಷ್ಟು 110 ವರ್ಷ. ಹೌದು, 110 ವರ್ಷ ಆಗಿದೆ. ಆದರೂ ಹಳೆ ಕಾಲದ ಕಟ್ಟಡಗಳನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ಸವಾಲು. ನಿಜ. ಆದ್ರೂ ಇವಾಗ ಎಲ್ಲ ಯೋಚನೆ ಮಾಡೋದೇನಂತ, ಅದನ್ನೇ ಫುಲ್ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡನ ಕಟ್ಬೋದಪ್ಪ ಅಂತ ಇದು ಮಾಡ್ತಾರೆ. ಚಂದವಾಗಿ ಒಂದು ಸ್ಲೋಗನ್ ಇರ್ಬೋದು, ವ್ಯಾಖ್ಯಾನಗಳಿರ್ಬೋದು, ಮಕ್ಕಳ ಬಗ್ಗೆ ಹಲವಾರು ಜಾಗೃತಿ ಮೂಡಿಸ್ಬೇಕು, ಪರಿಸರದ ಬಗ್ಗೆ ಆಗಿರ್ಬೋದು, ಜೀವನ ಶೈಲಿ ಬಗ್ಗೆ ಆಗಿರ್ಬೋದು ಅಂತೇಳಿ ಇಲ್ಲೆಲ್ಲ ಕೆಲವೊಂದು ಸ್ಲೋಗನ್ಗಳೆಲ್ಲ ಬರೆದಿದ್ದಾರೆ. ಇದನ್ನೆಲ್ಲ ಹೆಚ್ಚು ಕಡಿಮೆ ನಮ್ಮ ಧಾರವಾಡ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವೆಲ್ಲವುಗಳನ್ನ ಚಿತ್ರಿಸಿದ್ದು. ಹೊರಗಡೆ ಗೋಡೆಗೂ ಇದೆ. ಅಲ್ಲಿ ಒಂದು ರೀತಿ ವರ್ಲಿ ಪೇಂಟಿಂಗ್ಸ್ ಅಂತಾರಲ್ಲ, ಮಹಾರಾಷ್ಟ್ರದ್ದು, ಆ ಕಲೆಯೊಳಗೆ ಚಿತ್ರಣಗಳಿದೆ. ಇಲ್ಲಿ ಒಳಗಡೆ ಈ ರೀತಿ ಪಾರ್ಲಿಮೆಂಟು, ಅಂಬೇಡ್ಕರ್ದು, ಆಮೇಲೆ ವಿವಿಧ ರೀತಿಯ ನಾಟಕ ಇತ್ಯಾದಿಗಳದ್ದು ಎಲ್ಲ ಇದೆ. ಇದು 1912-13ನೇ ಸಾಲಿನಲ್ಲಿ ಆದದ್ದು. ಟ್ರೈನಿಂಗ್ ಕಾಲೇಜ್ 1930 ಧಾರವಾಡ. ಎಸ್. ವಾವ್, ಗೋಪುರ ಥರ ಇದೆ. ಅಂದರೆ ಒಂದು ಕೋಟೆ, ಅರಮನೆಗೆ ಒಂದು ಕೋಟೆಗೆ ಒಂದು ಗುರ್ತು ಥರ ಇದೆ, ಕಾವಲು ಗೋಪುರ ಥರ. ಆ ಮಾದರಿಯಲ್ಲಿ ಕಟ್ಟಿದ್ದಾರೆ 2 ಕಡೆ. ಸಖತ್ತಾಗಿದೆ ಮೇಡಮ್. ನಿಜವಾಗ್ಲೂ ಹಳೆ ಕಾಲದ ಬಿಲ್ಡಿಂಗ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳು, ನಿಜವಾಗ್ಲೂ ಗ್ರೇಟ್. ಖುಷಿ. ನಮಗೆ ಅದೃಷ್ಟ ಇಲ್ಲ ಅಷ್ಟೇ. ನೀವು ಆ ಅದೃಷ್ಟಗಳನ್ನ ಪಡ್ಕೊ ಬಂದಿದ್ರಿ. ನೀವು ಕೂಡ ತುಂಬ ಹಳೆಯ ಬಿಲ್ಡಿಂಗ್ಗಳಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನಾನು. ಹೆರಿಟೇಜ್ ಬಿಲ್ಡಿಂಗ್ಸ್ ಅವೆಲ್ಲ ಈಗ ಕೆಡವಿದ್ದಾರೆ ಕೆಲವು ನಮ್ಮ ಆಫೀಸ್ಗಳಿದ್ದದ್ದು. ಯಾಕಂದರೆ ಸರ್ಕಾರಿ ಕಚೇರಿಗಳಾಗಿರಲಿಲ್ಲ, ಬಾಡಿಗೆ ಕಚೇರಿಗಳಿದ್ವಲ್ಲ. ಹಾಗಾಗಿ ಹಳೆ ಇದೇ ಥರ ಹಂಚಿನ ಕಟ್ಟಡಗಳೇ ಇತ್ತು. ತುಂಬ ಹಳೆದಿತ್ತು. ಅಲ್ಲೊಂದು ಮನೆ, ಕಾಲಿಮಠ ಬಿಲ್ಡಿಂಗ್ ಅಂತ ಹೇಳಿ, ಅದರಲ್ಲಿ ನಮ್ಮ ಆಫೀಸ್ ಇತ್ತು.